ನನಗೆ ಇನ್ನೊಂದು ಪ್ರಶ್ನೆ ಇದೆ ಸರ್. ಪೆಸ್ಟಿಸೈಡ್ಸ್ ಈಗ ದರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. ಅಂದ್ರೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಸರ್ ಈಗ ಬೆಳೆ ಬೆಳೆಯೋದಕ್ಕೂ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇಳುವರಿ ಹೆಚ್ಚಾಗಿ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲೋ ಅಥವಾ ಈ ಏನ್ ಹೇಳ್ತೀರಿ ಅನ್ಯೂಶುವಲ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇದಕ್ಕೋ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೋ ರೈತರು ಈಗ ವಿಧಿ ಇಲ್ಲದೆ ಪೆಸ್ಟಿಸೈಡ್ಸ್ ಅನ್ನ ಉಪಯೋಗಿಸಲೇಬೇಕಾದಂತ ಅನಿವಾರ್ಯ ಇದೆ ರೈತರಿಗೂ. ಆದ್ರೆ ಇಲ್ಲಿ ಈಗಿರುವಂತ ಸಂದರ್ಭದಲ್ಲಿ ಅಟ್ ದ ಸೇಮ್ ಟೈಮ್ ಅದು ಇವಾಗ ಕೆಲವು ಕಲರ್ ಬರಬೇಕು ತರಕಾರಿ ಅಂತ ಹೇಳಿ ಆ ಕಲರ್ಗೂ ಒಂದಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಅಗೇನ್ ದೇ ಹ್ಯಾವ್ ಟು ಸ್ಟೋರ್ ಇಟ್, ಸ್ಟೋರೇಜ್ ಮಾಡಬೇಕು ಅಲ್ಲೂನುವೆ. ಸೊ ಇದರಿಂದ ಸಾಕಷ್ಟು ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಿರೋದ್ರಿಂದ ಇದಕ್ಕೆ ವಾಟ್ ಈಸ್ ದಿ ಸೊಲ್ಯೂಷನ್ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ನಿಜವಾಗ್ಲೂ ಭಯ ಆಗ್ತಾ ಇದೆ, ಏನ್ ತಿನ್ಬೇಕೋ ಏನ್ ಹೆಂಗಿರೋದು, ತಿಂದ್ರೆ ಅಂತೂ ಇರಕ್ಕಾಗಲ್ವಲ್ಲ ಸರ್. ಇದಕ್ಕೆ ಕನ್ಸರ್ನ್ಡ್ ಅಧಿಕಾರಿಗಳಿಗೆ ಸರಿಯಾದ ನಾಲೆಡ್ಜ್ ಇರಬೇಕು. ಆಮೇಲೆ ಇನ್ನೊಂದಮ್ಮ, ಇಂಥ ಟಾಪಿಕ್ ಡಿಸ್ಕಷನ್ ತಗೊಂಡಾಗೆ ನನಗೆ ಇನ್ನೊಂದು ಭಯ ಏನ್ ಗೊತ್ತಮ್ಮ, ಪ್ರತಿಯೊಂದಕ್ಕೂ ನಾವು ಭಯ ಇಡಿಸ್ತಿದೀವೇನೋ. ಈ ನಮ್ ಡಿಸ್ಕಷನ್ ಆದ್ಮೇಲೆ ಜನಗಳಿಗೆ ಒಂದು ಅರಿವು ಮೂಡ್ಲಿ, ತಿಳುವಳಿಕೆ ಬರ್ಲಿ ಅಷ್ಟೇ ಹೊರ್ತು ದಯವಿಟ್ಟು ಇವನ್ನೆಲ್ಲ ತಿಂತಾ ಇದ್ರೆ ಸತ್ತೋಗ್ಬಿಡ್ತೀವೇನೋ ಅನ್ನೋ ಭಯ ಬೇಡ ಅಂತ ಮೊದ್ಲೊಂದು ಹೇಳ್ಬಿಡೋಣಮ್ಮ. ನಾವ್ ಹಿಂಗೆ ಮಾತಾಡ್ತೀರ ಬೈತಾರಮ್ಮ ಅವರು, ಡಾಕ್ಟ್ರೆ ನಾವ್ ಏನ್ ತಿನ್ಬೇಕು ಹೇಳಿ ಡಾಕ್ಟ್ರೆ ಅಂತ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ನಿಮ್ಮಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು. ಯಾಕೆಂದ್ರೆ ಸಾಕಷ್ಟು ಜನ ತರಕಾರಿ ತೊಳೆಯೋದೇ ಇಲ್ಲ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಹಣ್ಣನ್ನ ಹಂಗೆ ತಿಂದು ಬಿಡ್ತಾರೆ. ಆಪಲ್ ಗೀಪಲ್ ಅದನ್ನೆಲ್ಲ ಅದರಲ್ಲಿ ವ್ಯಾಕ್ಸ್ ಕಂಟೆಂಟ್ ಇರುತ್ತೆ, ಅದನ್ನ ರಿಮೂವ್ ಮಾಡೋದೇ ಇಲ್ಲ. ಸೊ ಬಹಳಷ್ಟು ಜನ ಹಾಗೆ ಉಪಯೋಗಿಸ್ಬಿಡ್ತೀವಿ. ಹಾಗಾಗಿ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಎಷ್ಟು ಹುಷಾರಾಗಿರ್ಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಅರಿವು ಮೂಡ್ಲಿ ಅನ್ನೋ ಕಾರಣಕ್ಕೆ ಈ ಪ್ರೋಗ್ರಾಮ್ ಇರೋದೇ ಹೊರತು ಸರ್ ಯಾವ್ದೇ ಕಾರಣಕ್ಕೂ ಹೆದರ್ಸಕ್ಕೆ ಬೆದರ್ಸಕ್ಕೆ. ಯಾಕೆ ನಾವು ತಿಂತೀವಲ್ಲ ಸರ್, ಹೆದರ್ಕೊಂಡು ನಾವು ಹೆದರ್ಕೋಬೇಕಲ್ಲ. ಹೌದಮ್ಮ, ಹೌದು. ಸೊ ಹಾಗಾಗಿ ವ್ಯಾಲಿಡ್ ಪಾಯಿಂಟ್ ಅಮ್ಮ, ನೀವ್ ಹೇಳ್ತೀರ ಈ ವ್ಯಾಲಿಡ್ ಪಾಯಿಂಟ್. ನಿಮ್ಗೆ ಒಂದ್ ಎರಿವು ನೀವ್ ಹೇಳುದು ನಿಜವಲ್ಲ. ನಾವು ಹುಡುಗರಾಗೆ ಸೇಪೆ ತೋಟಕ್ಕೆ ಹೋದ್ರೆ ಹಂಗೆ ನಿಕ್ಕರ್ ಒರೆಸ್ಕೊಂಡು ತಿನ್ನೇವಿ. ದಯವಿಟ್ಟು ಇವಾಗ ಯಾರು ಹಂಗ್ ಮಾಡಬೇಡಿ. ಮಕ್ಕಳು ಮನೆಗೆ ತಂದ ಹಣ್ಣುಗಳನ್ನ ಹೆಂಗ್ ತೊಳಿಬೇಕು ಅನ್ನೋದ್ರೂ ಒಂದು ಪ್ರೊಸೀಜರ್ ಹೇಳ್ಕೊಡ್ಬೇಕಮ್ಮ ಅವ್ರಿಗೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಪೆಸ್ಟಿಸೈಡ್ಸ್ ನ ತೆಗಿಬೇಕಾದ್ರೆ ಸೊಪ್ಪು ತರಕಾರಿಗಳಿಂದ ಅದಕ್ಕೆ ಏನ್ ಯೂಸ್ ಮಾಡಬೇಕು, ವಾಟ್ ಈಸ್ ದ ಕರೆಕ್ಟ್ ಮೆಥಡ್, ಇವೆಲ್ಲವನ್ನು ನಾವು ಅರಿವು ಮೂಡಿಸ್ಬೇಕಮ್ಮ. ಸರ್ ನೋಡಿ, ಇವಾಗ ಹಿಂದಿನ ಕಾಲದಲ್ಲಿ ಅದನ್ನ ಈಗಲೂ ಕೆಲವು ಮನೇಲಿ ಅನುಸರಿಸ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಕೆಲವೊಂದು ತರಕಾರಿ ಅಥವಾ ಏನಾದ್ರೂ ತಂದ್ರೆ ಉಪ್ಪು ನೀರಲ್ಲಿ ಹಾಕಿ ಅದನ್ನ ತೊಳೆಯೋರು. ಹೌದಮ್ಮ. ಲೈಕ್ ಕೆಲವು ಫ್ರೂಟ್ಸ್ ಇರ್ಬೋದು, ಕೆಲವು ವೆಜಿಟೇಬಲ್ಸ್ ನ ಉಪ್ಪು ನೀರು ಮತ್ತು ಉಗುರು ಬೆಚ್ಚ ನೀರಲ್ಲಿ ಹಾಕ್ಬಿಟ್ಟು ಅದನ್ನ ವಾಶ್ ಮಾಡಿ ಆಮೇಲೆ ಬಳಸೋರು. ಹೌದು. ಬಟ್ ಇವತ್ತಿನ ದಿನದಲ್ಲಿ ಸರ್ ಯಾರಿಗೂ ಸಮಯದ ಅಭಾವ ಇರೋದ್ರಿಂದ, ಸಮಯ ಯಾರಿಗೂ ಇಲ್ಲದೆ ಇರೋದ್ರಿಂದ ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ಇದು ಪಾಲನೆ ಆಗ್ತಾ ಇದೆ. ಮತ್ತು ಇದರಿಂದ ಕ್ಯಾನ್ಸರ್ ಒಂದೇ ಅಲ್ಲ ಸರ್, ಬೇರೆ ಬೇರೆ ಚರ್ಮ ರೋಗಗಳು ಬರ್ತಾ ಇದೆ. ಅಂಡ್ ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಹೆಚ್ಚಿಗೆ ಆಗ್ತಾ ಇದೆ. ವರ್ಮ್ ಇನ್ಫೆಸ್ಟೇಷನ್ ಅಮ್ಮ. ಇವತ್ತು ಜಂತುಳ, ಕಿರ್ಮೆ ಹುಳ, ಕುಕ್ ವರ್ಮು, ಟೇಪ್ ವರ್ಮು ಇವೆಲ್ಲಕ್ಕೂ ಕೂಡ ಇವೇ ಕಾರಣ. ನಿಜವಾಗ್ಲೂ ನಾವು ಇವತ್ತು ಅನೇಕ ಜನಗಳಿಗೆ ರಕ್ತ ಕಡಿಮೆ ಆಗುತ್ತೆ. ಹಳ್ಳಿಗಳ ಕಡೆಯವ್ರಿಗೆ ಅನೇಮಿಯಾ ಕಾರಣ ವರ್ಮ್ ಇನ್ಫೆಸ್ಟೇಷನ್ ಅಮ್ಮ. ಇವು ಕೆಂಗೇರಿ ಮೋರಿ ನೀರಿನೊಳಗೆ ಬೆಳೆದಿರೋ ಅಂತ ಸೊಪ್ಪು ತರಕಾರಿಗಳು ಈ ಪೆಸ್ಟಿಸೈಡ್ಸ್ ಜೊತೆಗೆ ಎಷ್ಟು ರಿಸ್ಕಿ ಅಂದ್ರೆ ಅನೇಕ ಕಾಯಿಲೆಗಳು ಬರ್ತಾವಮ್ಮ. ನಿಜ, ಅದಂತೂ ಸತ್ಯ. ಓಕೆ ಸರ್, ಏನ್ ಸೊಲ್ಯೂಷನ್ ಏನು ಅಂತ ಹೇಳ್ತೀರಾ ಸರ್? ಈಗ ಅದ್ರಲ್ಲಿ ಎಕ್ಸ್ಪೆಷಲಿ ಬೆಂಗಳೂರು ಸುತ್ತಮುತ್ತ ಸಿಗೋ ತರಕಾರಿಗಳಲ್ಲೇ ಇದು ಪತ್ತೆಯಾಗಿರೋದು ಸರ್. ಒಂದೇ ಅಡ್ವೈಸ್ ಅಮ್ಮ, ಆಸ್ ಎ ಸೀನಿಯರ್ ಡಾಕ್ಟ್ರು, ನಿಮ್ಮ ಇವತ್ತಿನ ಈ ಕಾರ್ಯಕ್ರಮ ನೋಡಿದವರು ಎಕ್ಸ್ಟ್ರಾ ಕಾಶಿಯಸ್ ಇರಿ. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ದಯವಿಟ್ಟು ತಂದ ತರಕಾರಿ ಸೊಪ್ಪು ಇವುಗಳನ್ನೆಲ್ಲ ಬಹಳ ನಾಜೂಕಾಗಿ ವಾಶ್ ಮಾಡಿ ಸರಿಯಾಗಿ ಬೇಯಿಸಿ ತಿನ್ನಿ. ಏನಂದ್ರೆ ಬೇಯಿಸಿದ್ರು ಕೂಡ ಕಾರ್ಸಿನೋಜನ್ಸ್ ಹೋಗಲ್ಲ, ಅದೊಂದು ಅನ್ಫಾರ್ಚುನೇಟ್. ಬ್ಯಾಕ್ಟೀರಿಯಾ, ವೈರಸ್ ಬೇಕಾದ್ರೆ ವರ್ಮ್ ಮೊಟ್ಟೆಗಳನ್ನೆಲ್ಲ ಬೇಯಿಸೋದ್ರಿಂದ ಹೋಗುತ್ತೆ, ಆದ್ರೆ ಅನ್ಫಾರ್ಚುನೇಟ್ಲಿ ಕಾರ್ಸಿನೋಜನ್ಸ್ ಹೋಗಲ್ಲ. ಅದರಿಂದ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆ ಇರಲಿ ಅಂತ ಜನಗಳಿಗೆ ಒಂದು ಅಡ್ವೈಸ್ ಮಾಡೋಣಮ್ಮ. ಓಕೆ ಸರ್, ನಮ್ಮ ಜೊತೆಗೆ ಆಹಾರ ತಜ್ಞರು ಎಡ್ವಿನ್ ರಾಜ್ ಅವರಿದ್ದಾರೆ. ಎಡ್ವಿನ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ ಎಡ್ವಿನಾ, ನಮಸ್ತೆ. ಆರ್ ಯು ಆಡಿಬಲ್? ವಾಯ್ಸ್ ಕೇಳಿಸ್ತಾ ಇದೆಯಾ? ನನಗೆ ಕೇಳಿಸ್ತಿದೆ, ನಿಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಸ್, ನಾವು ಒಂದು ರಿಪೋರ್ಟ್ ಈಗ ಗಮನಿಸ್ತಾ ಇದ್ವಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ವರದಿ ಕೊಟ್ಟಿದೆ. ಬೆಂಗಳೂರು ಸುತ್ತಮುತ್ತ ಸಿಗುವಂತ ಅಂದ್ರೆ ಬೆಳೀತಾ ಇರುವಂತ ತರಕಾರಿಗಳಲ್ಲಿ ಏನ್ ಹೇಳ್ಬೋದು, ನಿಷೇಧಿತ ಕೀಟನಾಶಕಗಳ ಅಂಶ ಮತ್ತು ಸೀಸ ಇದರ ಅಂಶ ಪತ್ತೆಯಾಗಿದೆ. ಸೊ ಪೆಸ್ಟಿಸೈಡ್ಸ್ ಕಂಟೆಂಟ್ ಜಾಸ್ತಿ ಇದೆ. ಇದರಿಂದ ಆರೋಗ್ಯದ ಮೇಲೆ ಇದು ತುಂಬಾನೇ
ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳಿ. ಸೊ ನೀವ್ ಏನ್ ಹೇಳ್ತೀರಿ? ನಾವು ನಮ್ ಪ್ರಾಕ್ಟೀಸ್ ಅಲ್ಲಿ ಸಾಮಾನ್ಯವಾಗಿ ನಾವು ಹೇಳೋದು ಗೆ ಅರ್ಧ ಪ್ಲೇಟ್ ತರಕಾರಿ ತಿನ್ನಿ ಅಂತ. ಯಾಕಂದ್ರೆ ಇವನ್ ಡಯಾಬಿಟೀಸ್ ಪೇಷಂಟ್ಸ್ ಆಗಿರ್ಬೋದು, ವೇಟ್ ಲಾಸ್ ಪೇಷಂಟ್ಸ್ ಇರ್ಬೋದು, ಮಕ್ಕಳಲ್ಲಿ ಕೂಡ ನಾವ್ ಹೇಳೋದು ನಾರಿನಂಶ ಹೆಚ್ಚಿಸ್ಕೊಬೇಕಂದ್ರೆ ತರಕಾರಿಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಪಾಸಿಟಿವ್ ಬೆನಿಫಿಟ್ಸ್ ಇರುತ್ತೆ, ಕ್ಯಾನ್ಸರ್ ಪ್ರಿವೆಂಟ್ ಮಾಡೋ ಬೆನಿಫಿಟ್ಸ್ ಇರುತ್ತೆ ಅಂತ. ಸೊ ಅರ್ಧ ಪ್ಲೇಟ್ ತರಕಾರಿ ಅಂದ್ರೆ ಒಂದ್ ದಿನಕ್ಕೆ 400 ಗ್ರಾಮ್ಸ್ 400 ಗ್ರಾಮ್ ಅಷ್ಟು ತರಕಾರಿ ನಾವು ಸೇವನೆ ಮಾಡ್ಬೇಕು ಅಂತ ಗೈಡ್ ಲೈನ್ಸ್ ಕೂಡ ಹೇಳುತ್ತೆ. ಸೊ ಅದ್ರಲ್ಲಿ ಇವಾಗ ನಾವು ಕೇಳ್ತಾ ಇರೋದ್ ನೋಡಿದ್ರೆ ಅದ್ರಲ್ಲೇ ಜಾಸ್ತಿಯಾಗಿ ಪೆಸ್ಟಿಸೈಡ್ಸ್ ಕಂಟೆಂಟ್ ಜಾಸ್ತಿ ಇದೆ. ಮತ್ತೆ ಇವನ್ ಕೂಡ ಲೆಡ್ ಕಂಟೆಂಟ್. ಲೆಡ್ ಅನ್ನೋದು ಇಟ್ ಇಸ್ ಟಾಕ್ಸಿಕ್ ಟು ಬ್ರೈನ್. ಮೆದುಳಿಗೆ ಡ್ಯಾಮೇಜ್ ಮಾಡುವಂತ ಶಕ್ತಿ ಇರುತ್ತೆ ಅದ್ರಲ್ಲಿ. ಸೊ ಅದ್ರ ಪ್ರಮಾಣ ಜಾಸ್ತಿ ಆದಾಗ ನಾವು ಅದನ್ನ ಕೂಡ ನಾವು ಚೆಕ್ ಮಾಡಿ ನೋಡ್ಬೋದು ರಕ್ತದಲ್ಲಿ ಎಷ್ಟು ಪ್ರಮಾಣ ಲೆಡ್ ಅಂಶ ಇದೆ ಅಂತ. ಸೊ ಅದು ಮೇನ್ ನ್ಯೂರಲಾಜಿಕಲ್ ಡೆವಲಪ್ಮೆಂಟ್ ಈ ಗರ್ಭಿಣಿ ಮಹಿಳೆಯರಲ್ಲಿ ಮತ್ತು ಕೂಡ ಮಕ್ಕಳಲ್ಲಿ ಇದು ಡ್ಯಾಮೇಜ್ ನ ತರುತ್ತೆ. ಮತ್ತೆ ಇವನ್ IQ ಮಕ್ಕಳಲ್ಲಿ ಇಂಟೆಲಿಜೆನ್ಸ್ ಕೂಡ ಕಮ್ಮಿ ಆಗತ್ತೆ, ಇರಿಟಬಿಲಿಟಿ, ವಿಪರೀತವಾಗಿ ಬಿಹೇವ್ ಮಾಡೋದು, ಬಿಹೇವಿಯರಲ್ ಚೇಂಜಸ್ ಮಕ್ಕಳಲ್ಲಿ ಕಂಡು ಬರೋದು, ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನೋಡಿದ್ರೆ ಪೆಸ್ಟಿಸೈಡ್ ಲೋಡ್ ಕೂಡ ಜಾಸ್ತಿ ಆಗಿದೆ. ಅದ್ರ ಪರಿಣಾಮ ಕಣ್ಣಿನ ಮೇಲೆ, ಪ್ಯೂಪಿಲ್ಸ್ ಮೇಲೆ, ಮತ್ತೆ ಕಿಡ್ನಿ ಮೇಲೆ. ನಮ್ಮ ಕಿಡ್ನಿ ಕೆಲಸ ಏನು ಫಿಲ್ಟರ್ ಮಾಡೋದು, ಟಾಕ್ಸಿನ್ಸ್ ನ ತೆಗೆದುಹಾಕೋದು, ಅದ್ರ ಮೇಲೆ ಎಕ್ಸ್ಟ್ರಾ ಇನ್ನೂ ಒತ್ತಡ ಬೀಳುತ್ತೆ. ಸೊ ಇದೆಲ್ಲ ಜಾಸ್ತಿ ಆಗ್ತಾ ಹೋದಾಗ ನಮ್ಮ ಆರೋಗ್ಯಕ್ಕೆ ಪರಿಣಾಮ ಯಾವ ರೀತಿ ಆಗ್ತಾ ಇದೆ ಈಗ ನೋಡಿದ್ರು ಕೂಡ ಜನರಲ್ಲಿ ಕಾಯಿಲೆ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ನಮ್ಮ ಹತ್ರ ಆನ್ಸರ್ಸು ಇಲ್ಲ. ನಾವು ತಿಂತಾ ಇರೋ ಊಟದಲ್ಲಿ ಏನಾದ್ರು ತೊಂದ್ರೆ ಇದೆಯಾ ಅಂತ ಅನ್ಕೊಳ್ತಾ ಇದೀವಿ. ಆದ್ರೆ ಇವಾಗ ನೋಡಿದ್ರೆ ದಿನನಿತ್ಯ ತಿನ್ನುವಂತ ಜಾಸ್ತಿ ಪ್ರಮಾಣದಲ್ಲಿ ತಿನ್ನುವಂತ ತರಕಾರಿ ಕೂಡ ಈ ತರ ಲೆಡ್ ಕಂಟೆಂಟ್, ಹೆವಿ ಮೆಟಲ್ ಕಂಟೆಂಟ್ ಇದೆ ಅಂತ ಕೇಳಿ ಬಂದಿದೆ. ಮತ್ತೆ ಈವನ್ ಪೆಸ್ಟಿಸೈಡ್ಸ್, ನಾವು ಕೇಳಿರೋ ಪೆಸ್ಟಿಸೈಡ್ ಅಲ್ಲಿ ಇದು ಬ್ಯಾನ್ ಆಗಿತ್ತು, ಮತ್ತೆ ಕೂಡ ಇದ್ರ ಬಳಕೆ ಆಗ್ತಾ ಇದೆ. ಸೊ ಅದನ್ನ ನಾವು ಗಮನ ವಹಿಸ್ಬೇಕು. ಹೇಗೆ ನಾವು ಇದನ್ನ ಸೇಫ್ ರೀತಿಯಲ್ಲಿ ತಗೊಳ್ಬೇಕನ್ನೋದು ಬಹಳ ಮುಖ್ಯ ಇವಾಗ.